ಇದರ ನಡುವೆನೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ವಿಚಾರಣೆಗೆ ಕರೆಸಲಾಗಿದೆ. ಇಡಿ ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆ ನಡೀತಾ ಇದೆ. ದೇವರಾಜು ಅನ್ನುವಂಥವರಿಂದ ಸೈಟ್ ಖರೀದಿಸಿದಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಒಂದು ಸೈಟ್ಗಳನ್ನ ಯಾವ ಸೈಟನ್ನು ಅವರು ಖರೀದಿ ಮಾಡಿದ್ರು ಆ ಸೈಟನ್ನು ತಮ್ಮ ತಂಗಿಗೆ ಅರಿಶಿಣ ಕುಂಕುಮಕ್ಕೆ ಅಂತ ಹೇಳಿ ಕೊಟ್ಟಿದ್ರು, ದಾನವಾಗಿ ಕೊಟ್ಟಿದ್ರು. ಅದು ಕೂಡ 3.16 ಎಕರೆಯಷ್ಟು ಜಮೀನನ್ನು ಅರಿಶಿಣ ಕುಂಕುಮಕ್ಕೆ ಅಂತ ಹೇಳಿ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೀಡಿದ್ರು. ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮೊದಲ ಬಾರಿಗೆ ಈಗ ಕರೆದು ವಿಚಾರಣೆ ನಡೆಸಲಾಗಿದೆ. ಅಲ್ಲಿಗೆ ಸಿಎಂ ಮನೆ ತನಕವೂ ಕೂಡ ಇಡಿ ಈಗ ಬಂದು ನಿಂತಿದೆ. ಮುಖ್ಯಮಂತ್ರಿಯವರ ಮನೆ ಒಳಗೂ ಕೂಡ ಈಗ ಇಡಿಯ ಕೈಗಳು ಬಂದು ತಲುಪಿರುವಂಥದ್ದು. ಇಡಿ ಈಗ ಮುಖ್ಯಮಂತ್ರಿಯವರ ಕುಟುಂಬದವರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ ಬಾಮೈದ A3 ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯವರು ಕೂಡ ಈಗ ಕರೆಸಿ ವಿಚಾರಣೆಯನ್ನ ನಡೆಸಲಾಗಿದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆ ಆಗಿದೆ. ಈ ಹಿಂದೆ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಏಕಕಾಲದಲ್ಲಿ ಲೋಕಾಯುಕ್ತದವರು ವಿಚಾರಣೆ ನಡೆಸಿದ್ರು. ಆದರೆ ಇಡಿ ಅವರು ಮೊದಲಿಗೆ ದೇವರಾಜು ಅವರ ವಿಚಾರಣೆಯನ್ನು ನಡೆಸಿತ್ತು. ಅದಾದ ನಂತರ ಈಗ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಕರೆಸಿದೆ. ಮಲ್ಲಿಕಾರ್ಜುನ ಸ್ವಾಮಿಯವರ ವಿಚಾರಣೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನ್ ನಡೆದಿರುವಂತದ್ದು ಇವತ್ತೀಗ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಎಷ್ಟೊತ್ತಿಗೆ ಕರೆಸಲಾಗಿತ್ತು, ಏನೇನು ವಿಚಾರಣೆಯನ್ನ ನಡೆಸಲಾಗಿದೆ, ಏನಿದೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಹರಿಪ್ರಸಾದ್, ಇದೇ ಮೊದಲ ಬಾರಿಗೆ ಅಂದ್ರೆ ಈ ಇಡೀ ಒಂದು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಿಲ್ಡರ್ಸ್ ಆಗಿರ್ಬೋದು ಅಥವಾ ಮೂಲ ಮಾಲೀಕ ಜಮೀನು ಅಂತ ಖರೀದಿ ಮಾಡಿದ ದೇವರಾಜು ಆಗಿರ್ಬೋದು ಮತ್ತೆ ದೂರುದಾರರು ಎಲ್ಲರನ್ನು ಕೂಡ ವಿಚಾರಣೆಯನ್ನ ಮಾಡಿತ್ತು. ಆದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಇದೇ ಮೊದಲ ಬಾರಿಗೆ ಈಗ ಸಿಎಂ ಕುಟುಂಬಕ್ಕೆ ಈಗ ಎಂಟ್ರಿ ಆಗಿರುವಂತದ್ದು. ಪ್ರಮುಖವಾಗಿ ಏನು ಅರಿಶಿಣ ಕುಂಕುಮಕ್ಕೆ ಸಿಎಂ ಧರ್ಮಪತ್ನಿಯವರಾಗಿರುವಂತಹ ಪಾರ್ವತಿಯವರಿಗೆ ಏನು ಗಿಫ್ಟೆಡ್ ಮಾಡಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಂತ ಹೇಳಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿಕೆಯನ್ನ ಪಡುವಂತ ನಿಟ್ಟಿನಲ್ಲಿ ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಕರೆಸಿದ್ದಾರೆ. ವಿಚಾರಣೆಗೆ ಈಗ ಅವರು ಹಾಜರಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯ ವಿಚಾರಣೆ ಮಾಡಿ ಏನೊಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಿಎಂ ಅವರ ಧರ್ಮಪತ್ನಿಗೆ ಅಂದ್ರೆ ಅವರ ಸಹೋದರಿಗೆ ಯಾವ ರೀತಿ ಇವರು ಗಿಫ್ಟೆಡ್ ಅನ್ನ ಮಾಡಿದ್ರು, ಸೈಟ್ ಗಳನ್ನ ಯಾವ ರೀತಿ ಪಡ್ಕೊಂಡಿದ್ರು, ಮತ್ತೆ ಇವರಿಗೆ ಸೈಟ್ ಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಹೇಗೆ ಇವರು ನಗದು ರೂಪದಲ್ಲಿ ವ್ಯವಹಾರವನ್ನ ಮಾಡಿದ್ರ, ಹೇಗೆ ಬ್ಯಾಂಕ್ ಖಾತೆ ಮೂಲಕ ಹಣಕಾಸಿನ ವ್ಯವಹಾರ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಡೀಟೇಲ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂದ್ರೆ ದೇವರಾಜ್ ಅವರು ಕೆಸರೆ ಗ್ರಾಮ ಸರ್ವೆ ಜಮೀನಿಗೆ ಸಂಬಂಧಪಟ್ಟಂತ ಜಮೀನನ್ನ 14 ಸೈಟ್ ಗಳನ್ನ ವಿಚಾರಕ್ಕೆ ಜಮೀನನ್ನ ಹಂಚಿಕೆಯನ್ನ ಮಾಡಿದ್ರು, ಅದೇ ಮಾರಾಟವನ್ನ ಮಾಡಿದ್ರು. ಆ ಒಂದು ಜಮೀನನ್ನ ಇವರು 14 ಸೈಟ್ ಗಳನ್ನ ಇವರಿಗೆ ಹಂಚಿಕೆ ಮಾಡಿರುವಂತಹ ನಿಟ್ಟಿನಲ್ಲಿ ಈಗ ಪ್ರಮುಖವಾಗಿ ಈಗ ಒಂದು ಇಡಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮೂಲಕವಾಗಿ ಸಿಎಂ ಒಂದು ಪ್ರಮುಖವಾಗಿ ಅಂದ್ರೆ ಈ ಎಲ್ಲಾ ಒಂದು ಇಡೀ ಒಂದು ಚಕ್ರವ್ಯೂಹದಲ್ಲಿ ಅವರೆಲ್ಲಾ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸಿಂಗ್ ಅಲ್ಲಿ ಯಾರ್ಯಾರಿದ್ರು ಎಲ್ಲರನ್ನು ವಿಚಾರಣೆ ಆಗಿತ್ತು. ಈಗ ಸಿಎಂ ಕುಟುಂಬಕ್ಕೆ ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಈಗ ಮಲ್ಲಿಕಾರ್ಜುನ ಸ್ವಾಮಿ ಆದ ನಂತರ ಅವರ ಸಹೋದರಿ ಅಂದ್ರೆ ಸಿಎಂ ಅವರ ಧರ್ಮಪತ್ನಿ ಪಾರ್ವತಿ ಅವರಿಗೂ ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ, ಅನಂತರ ಕೊನೆಗೆ ಸಿಎಂ ಅವರು ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಒಂದು ಸಿದ್ಧತೆಗಳನ್ನ ಇಡಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹರಿಪ್ರಸಾದ್, ಇಲ್ಲಿ ಗಂಗಾಧರ್, ಬಹಳ ಮುಖ್ಯವಾಗಿ ಈಗಾಗಲೇ ಇಡಿ ಅವರು ನಡೆಸಿರುವಂತಹ ತನಿಖೆಯ ಸಂದರ್ಭವನ್ನು ನಾವು ಗಮನಿಸ್ತಾ ಬಂದಾಗ ಒಂದ್ ಕಡೆ ಇಲ್ಲಿ ಲೋಕಾಯುಕ್ತದವರು ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಅವರು ಕೂಡ ಇದೇ ರೀತಿಯಾಗಿ ಹಂತ ಹಂತವಾಗಿ ಒಬ್ಬರಾದ ಮೇಲೊಬ್ಬರನ್ನ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಕಡೆಯದಾಗಿ ಅವರು ಮುಖ್ಯಮಂತ್ರಿಯವ್ರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬಹುಶಃ ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನೂ ಕೂಡ ವಿಚಾರಣೆಗೆ ಕರೆಸಿರುವುದರಿಂದಾಗಿ ECIRನ ಪ್ರಕಾರವಾಗಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅವರು ದಾಖಲಿಸಿಕೊಂಡಿರುವಂಥ ECIR ಪ್ರಕಾರವಾಗಿ ನೋಡ್ತಾ ಹೋದಾಗ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಇರುವಂಥದ್ದು. ಈ ನಿಟ್ಟಿನಲ್ಲಿ ಯಾವ ಬಹಳ ಮುಖ್ಯವಾದಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ಮಲ್ಲಿಕಾರ್ಜುನ ಸ್ವಾಮಿಯವರು ಅಂತ? ಎಸ್, ಖಂಡಿತವಾಗಿ ಹರಿಪ್ರಸಾದ್. ಯಾಕಂದ್ರೆ ಈ ಕೇಸ್ ಕೇವಲ ಸಿಎಂ ಅವರ 14 ಸೈಟ್ ಗಳ ವಿಚಾರ ಅಷ್ಟೇ ಅವರು ತನಿಖೆಯನ್ನ ಮಾಡ್ತಾ ಇಲ್ಲ, ಇಡೀ ಒಂದು ಮೂಢ ಹಗರಣದ ಬಗ್ಗೆ ಅವರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಧಿಕೃತವಾಗಿ ಯಾರಿಗೆ ಸೈಟ್ ಗಳನ್ನ ಸಲ್ಲಿಕೆ ಆಗ್ಬೇಕು, ಅದು ಅಂದ್ರೆ ಹಂಚಿಕೆ ಆಗ್ಬೇಕು, ಅದನ್ನ ಹೊರತುಪಡಿಸಿ ಬೇರೆ ಅನಧಿಕೃತವಾಗಿ ಸೈಟ್ ಗಳ ಹಂಚಿಕೆ ಆಗಿದೆ. ಇದರಲ್ಲಿ ಬಿಲ್ಡರ್ ಗಳು ಶಾಮೀಲಾಗಿದ್ದಾರೆ. ರಿಯಲ್ ಎಸ್ಟೇಟ್ ನಡೆದಿರುವಂತದ್ದು ಡಿನೋಟಿಫೈಡ್ 50-50 ಆಧಾರದಲ್ಲಿ ಡಿನೋಟಿಫೈ ಆಧಾರ ಆಗುವಂತಹ ಸಂದರ್ಭದಲ್ಲಿ ಅಕ್ರಮವಾಗಿ ಸೈಟ್ ಗಳ ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತಹ ಆರೋಪಗಳಿರುವಂತದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಹೇಳುವಂತದ್ದಾದ್ರೆ 14 ಸೈಟ್ ಗಳನ್ನ ಅಂದ್ರೆ ಅಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ಜಮೀನನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಹಣಕಾಸು ವ್ಯವಹಾರ ಆಗಿದೆ, ಜೊತೆಲಿ ಈ ಹಣಕಾಸು ವ್ಯವಹಾರ ಆಗುವಂತ ಜೊತೆಲಿ ಗಿಫ್ಟೆಡ್ ಅನ್ನ ಸಹೋದರಿಗೆ ಕೊಡುವಂತಹ ಸಂದರ್ಭದಲ್ಲಿ ಇದು ಯಾವ ರೀತಿ ಅವರು ಸೈಟ್ ಗಳನ್ನ ಗಿಫ್ಟೆಡ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನ ಹಸ್ತಾಂತರವನ್ನ ಮಾಡಿದ್ದಾರೆ, ಮತ್ತೆ ದೇವರಾಜ್ ಅವರನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ದೇವರಾಜ್ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ನ ಆಧಾರಿತವಾಗಿ ಇವರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಮತ್ತೆ ಪ್ರಮುಖವಾಗಿ ಯಾಕಂದ್ರೆ ಬಿಲ್ಡರ್ ಗಳನ್ನು ಕೂಡ ಇದರಲ್ಲಿ ಪ್ರಮುಖವಾಗಿ ಮಂಜುನಾಥ್ ಅವರ ಮನೆ ಮೇಲೆ ಜಯನಗರದಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡಿದ್ರು. ಆ ಸಂಬಂಧಪಟ್ಟಂತ ಮಾಜಿ
ಈಗ ಅಂದ್ರೆ ಮುಡಾ ಆಯುಕ್ತರಾಗಿರ್ಬೋದು, ಮಾಜಿ ತಹಸೀಲ್ದಾರ್ ಆಗಿರ್ಬೋದು, ಮುಡಾ ಅಧ್ಯಕ್ಷರಾಗಿರ್ಬೋದು, ಆ ಸಂದರ್ಭದಲ್ಲಿ ಯಾರ್ಯಾರು ಅಧಿಕಾರಿ ಸಿಬ್ಬಂದಿ ವರ್ಗದಲ್ಲಿದ್ರು ಮತ್ತೆ ಯಾರು ಅಧ್ಯಕ್ಷರಾಗಿದ್ರು ಎಲ್ಲರನ್ನೂ ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ 50-50 ಅನುಪಾತದಲ್ಲಿ ಡಿನೋಟಿಫೈ ಮಾಡಿರುವಂತಹ ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಮತ್ತೆ ಬದಲಿ ನಿವೇಶನ ಕೊಡುವಂತ ವಿಚಾರದಲ್ಲಿ ಹೀಗೆಲ್ಲ ಹಣಕಾಸಿನ ವ್ಯವಹಾರ ಮತ್ತೆ ಮನಿ ಲ್ಯಾಂಡ್ರಿಂಗ್ ನಗದು ರೂಪದಲ್ಲಿ ಏನಾದ್ರೂ ವಹಿವಾಟು ಆಗಿದೆ, ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಗಂಗಾಧರ್, ಇದಕ್ಕೆ ಸುಮಾರು 20 ವರ್ಷಗಳ ಇತಿಹಾಸ ಇರುವಂತಹ ಪ್ರಕರಣ ಇದು. ಸುಮಾರು 2004ರಲ್ಲಿ ಈ ವ್ಯವಹಾರ ನಡೆದಿರೋದ್ರಿಂದಾಗಿ ಹಣಕಾಸಿನ ವ್ಯವಹಾರ ನಗದು ರೂಪದಲ್ಲಿ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇರುವಂಥ ಅನೇಕ ಅಂಶಗಳು ಬರ್ತವೆ. ಮಾರ್ಕೆಟ್ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ ಇಂಥವೆಲ್ಲವೂ ಕೂಡ ಲೆಕ್ಕಾಚಾರ ಇದ್ದೇ ಇರುತ್ತೆ. ಈಗ ಇಡಿಯವರು ಹುಡುಕ್ತಾ ಇರುವಂತಹ ಮನಿ ಲಾಂಡ್ರಿಂಗ್ ಅಥವಾ ಮನಿ ಟ್ರಾನ್ಸ್ಫರ್ ಆಗಿರುವಂಥದ್ದು, ಕ್ಯಾಶ್ ನಗದು ರೂಪದಲ್ಲಿ ಹಣ ಹರಿದಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿಖರ ಮಾಹಿತಿಗಳನ್ನು ಅವರು ಹುಡುಕ್ತಾ ಇದ್ದಾರೆ ಇಲ್ಲಿ, ಮತ್ತು ಎಷ್ಟು ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇಡಿ ಕೈ ಸೇರಿರುವಂತಹ ಸಾಧ್ಯತೆ ಇರುತ್ತೆ ಅಂತ? ಎಸ್ ಸರ್, ಪ್ರಮುಖವಾಗಿ ಈ ಲೋಕಾಯುಕ್ತದಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಅದಕ್ಕೂ ಮೊದಲು ದೂರುದಾರರು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಈ ಒಂದು ಏನು ಮುಡಾ ಒಂದು ಸೈಟ್ಗಳ ವಿಚಾರದಲ್ಲಿ ಇಲ್ಲಿ ಬಿಲ್ಡರ್ಗಳಿಗೆ ಎಂಟ್ರಿ ಆಗಿರುವಂತದ್ದು, ರಿಯಲ್ ಎಸ್ಟೇಟ್ ಮಾಡುವಂತ ಏಜೆನ್ಸಿ ಮೂಲಕವಾಗಿ ಅನಧಿಕೃತವಾಗಿ ಅಕ್ರಮವಾಗಿ ಸೈಟ್ಗಳನ್ನ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಮತ್ತೆ ಕಂಪ್ಲೇಂಟ್ ಅನ್ನು ಕೂಡ ಇಡಿಗೆ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ನಗದು ರೂಪದಲ್ಲಿ ಹೆಚ್ಚು ಹಣ ವ್ಯವಹಾರ ಆಗಿರುವಂತದ್ದು, ಅಕ್ರಮವಾಗಿ ಹಣ ಪಡ್ಕೊಂಡಿರುವಂತದ್ದು, ಮತ್ತೆ ಇದರಲ್ಲಿ 2-3 ಕೈ ಬದಲಾಗಿರುವಂತದ್ದು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹಣ ಬದಲಾಗಿ ಅದು ಬೇರೆಯವರಿಗೆ ನಗದು ರೂಪದಲ್ಲಿ ಹಣವನ್ನ ಪಡ್ಕೊಂಡಿರುವಂತ ಗಂಭೀರ ಆರೋಪ ಈ ಮುಡಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆರೋಪ ಇರುವಂತದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ಖರೀದಿ ಮಾಡಿರುವಂತದ್ದು ಯಾವ ರೀತಿ ಮಾಡಿದ್ದಾರೆ ಮತ್ತೆ ಹಣವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಇದರಲ್ಲಿ ಸಬ್ಡಿಡ್ ಅಂದ್ರೆ ಪ್ರಮುಖವಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ಜೊತೆಯಲ್ಲಿ ಮಧ್ಯವರ್ತಿಯಾಗಿ ಯಾರಾದ್ರೂ ಇದ್ರ, ಅವರು ಯಾರಾದ್ರೂ ಸೈಟ್ ಅನ್ನ ಅಲರ್ಟ್ ಮಾಡಿ ಅಂದ್ರೆ ನಿವೇಶನವನ್ನ ಕೊಡಿಸಿದ್ರ, ಇವರೇ ಡೈರೆಕ್ಟ್ ಆಗಿ ಅದನ್ನ ಜಮೀನನ್ನ ಖರೀದಿ ಮಾಡಿರುವಂತದ್ದ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಜಮೀನನ್ನ ಹಣವನ್ನ ಕೊಟ್ಟು ಮಾಡ್ಕೊಂಡಿದ್ರು, ಇದು ಚೆಕ್ ಮೂಲಕವಾಗಿ ಪಡ್ಕೊಂಡಿದ್ರ ಅಥವಾ ನಗದು ರೂಪದಲ್ಲಿ ಕೊಟ್ಟು ಏನಾದ್ರು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಇನ್ವೆಸ್ಟಿಗೇಷನ್ ಮಾಡುವ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು. ಇದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕೊಡುವಂತ ಹೇಳಿಕೆ ಪ್ರಮುಖವಾಗಿ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕೊಡುವಂತ ಸ್ಟೇಟ್ಮೆಂಟ್ ಈಗ ಸಿಎಂ ಆಗಿ ಧರ್ಮಪತ್ನಿ ಸಿಎಂಗೂ ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಡಿಸಿಎಂ ಆಗಿರುವಂತಹ ಅವಧಿಯಲ್ಲಿ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸೈಟ್ ಗಳನ್ನ ಪಡೆದಿದ್ದಾರೆ ಅನ್ನೋ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪ ದೂರುದಾರರು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮನಿ ಲ್ಯಾಂಡ್ರಿಂಗ್ ಕೂಡ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪವನ್ನ ದೂರು ಕಂಪ್ಲೇಂಟ್ ಕೂಡ ಆಗ್ತಾ ಇರೋದು. ಈಗ ಅದು ಹೈಕೋರ್ಟ್ ಕಡೆಯ ಒಂದು ವಿಚಾರದಲ್ಲೂ ಕೂಡ ಅದು ವಾದವನ್ನ ಮಾಡಲಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಈ 14 ಸೈಟ್ ಗಳನ್ನ ಅಷ್ಟೇ ಅಲ್ಲದೆ ಇಡೀ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ದಾಖಲೆಗಳನ್ನ ಪಡೆಯುವಂತ ಮೂಲಕವಾಗಿ ಎಲ್ಲರನ್ನು ಪ್ರತಿಯೊಂದು ಹಂತವಾಗಿ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಈಗ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಕರೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಬಳಿಕ ಈಗ ಅತ್ಯವಶ್ಯಕತೆ ಆದ್ರೆ ಮತ್ತೆ ಅವರನ್ನ ವಿಚಾರಣೆಗೆ ಬರೋ ಹೇಳ್ತಾರೆ. ಯಾಕಂದ್ರೆ 2-3 ಬಾರಿ ದೇವರಾಜನ ಮೂಲ ಮಾಲೀಕರಾಗಿದ್ದು ದೇವರಾಜನ ವಿಚಾರಣೆ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಅವರನ್ನ ವಿಚಾರಣೆ ಕರಿಬಹುದು. ಅನಂತರ ಸಿಎಂ ಮತ್ತೆ ಅವರ ಧರ್ಮಪತ್ನಿ ಪಾರ್ವತಿಯನ್ನು ಕೂಡ ವಿಚಾರಣೆ ಕರೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹರಿಪ್ರಸಾದ್. ಓಕೆ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಮುಖ್ಯಮಂತ್ರಿಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಈಗ ವಿಚಾರಣೆ ನಡೆಸಲಾಗಿದೆ. ಈ ವಿಚಾರಣೆಯ ನಂತರ ಮುಖ್ಯಮಂತ್ರಿ ಅವರ ಮನೆ ಬಾಗಿಲಿಗೆ ಬಂದು ತಲುಪ್ತಾರಾ, ಅಂದರೆ ಮುಖ್ಯಮಂತ್ರಿಯವರ ಧರ್ಮಪತ್ನಿಯವರನ್ನ ವಿಚಾರಣೆಗೆ ಕರೀತಾರಾ, ಅದಾದ ನಂತರ ಮುಖ್ಯಮಂತ್ರಿಯವರನ್ನು ಕೂಡ ವಿಚಾರಣೆಗೆ ಕರೀತಾರಾ ಇಡಿ ಅಧಿಕಾರಿಗಳು ಅನ್ನೋದನ್ನು ನೋಡಬೇಕಾಗಿದೆ.